ಇವತ್ತು ಅವ್ರದ್ದು ಬರ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ ರೀ ಎಲ್ಲ ಕನ್ನಡ ಮಂದಿಗೆ. ರಿಲೇಷನ್ಶಿಪ್ಪಲ್ಲಿ ಒಂದು 3 ಇಯರ್ಸ್ ಆಯಿತು. 3 ಇಯರ್ಸ್ ಈಗ ಮೇಲೇನಾಯಿತು, 4 ಮಂತ್ ಏನೋ ಆಯಿತು. 4 ಮಂತ್ 15 ಡೇಸ್ 30 ಡೇಸ್ ಏನೋ ಆಯಿತು. ಬಟ್ ಲವಲ್ಲಿ ನನಗೆ ಗೊತ್ತಾಗಿದ್ದು, ಸೊ ಆ ಥರ ಅಂತಲ್ಲ, ಅವಳು ಊರಿಗೆ ಹೋದ್ಮೇಲೆ ಕಾಲ್ ಮಾಡ್ತೀನಂತ, ಸೊ ಇನ್ನೂ ಮಾಡಿದ್ದಿಲ್ಲ. ಬಟ್ ಅದನ್ನು ನಾನು ನೆಗೆಟಿವಾಗಿ ತಿಳ್ಕೊಬೇಕಾ ಇಲ್ಲ ಪಾಸಿಟಿವಾಗಿ ತಿಳ್ಕೊಬೇಕು ಒಂದು ಗೊತ್ತಾಗ್ತಿಲ್ಲ. ಬಟ್ ನಾನೇ ದೂರ ಸರ್ಕೊಂತೀನಿ. ಏಕೆಂದರೆ ಅವಳ ಕಾಯ್ಕೊಂಡು ನಾನು ಈ ಥರದೇ ಪರ್ಸ್ನಲೆಲ್ಲ ಏನೇನೋ ಮಾಡ್ಕೊಂಡಿದ್ದೀನಿ. ಬಟ್ ಅವೆಲ್ಲ ನಾನು ಡೈಲಿ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಬಟ್ ಏನು ಮಾತಾಡಬೇಕು ಏನಿಲ್ಲ. ಸೊ ಬಟ್ ನೀನು ಇದು ವಿಡಿಯೋ ನೋಡಿದ್ರೆ ನೀನು ಇತ್ತೀಚೆಗೆ ನೀನು ಯಾಕೆ ಈ ರೀತಿ ಮಾಡ್ತಿದ್ದೀಯ ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ. ಬಟ್ ಪರಿಚಯ ಆಗಿದ್ದು ಲವಲ್ಲಿ ಫಸ್ಟು ಪರಿಚಯ ಆಗಿದ್ದು. ಸೊ ಬ್ರದರ್ ಒಂದು ಸಲ ಅವ್ರು ಹೆಂಗೆ ಪರಿಚಯ ಇದ್ರೋ ಗೊತ್ತಿಲ್ಲ, ಒಟ್ಟಿನಲ್ಲೇ ಏನೋ ಪರಿಚಯ ಸ್ಟೋರಿ ಹಾಕಿದ್ರು. ನಾನು ID ತಗೊಂಡು, ಬರ್ಡೇ ಇತ್ತು ಅವ್ರದ್ದು, ಇವ್ರದ್ದು ಬರ್ಡೇ ಇತ್ತು. ಸೊ ಅದು ನಾನು ಐಡಿಗೆ ಹೋಗ್ಬಿಟ್ಟು ವಿಶ್ ಮಾಡಿದೆ, ಥ್ಯಾಂಕ್ ಯು ಆ ಥರ ಇತ್ತು. ಎಡಿಟು ಆ ಥರ ಚೆನ್ನಾಗಿ ಮಾಡ್ತೀರ ಹಂಗೆ, ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಅದಕ್ಕಿಂತ ಮುಂಚೆಗೆ ಇನ್ನೊಬ್ಬಳು ನಾನು ಲವ್ ಮಾಡ್ತಿದ್ದೆ. ಅವಳು ಮಾಡ್ತಿದ್ಲೋ ಇಲ್ಲ ಗೊತ್ತಿಲ್ಲ, ಒಂದು ಸೈಡ್ ಇತ್ತು ಮುಂಚೆಲ್ಲ. ಸೊ ಇವಳು ಬಂದಮೇಲೆ ಪರಿಚಯ ಮಾಡಿಕೊಂಡು ತಿರ್ಗಾ ಒಂದು ತಿಂಗಳು 2 ತಿಂಗಳು ಆದಮೇಲೆ ಅವಳೇ ಪ್ರಪೋಸ್ ಮಾಡಿದ್ಲು, ನಾನಲ್ಲ. ಸೊ ನಾನು ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರಲ್ಲಿ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು, ಸೊ ನನಗೆ ಏನು ಗೊತ್ತಿದ್ದಿಲ್ಲ ಗುರು. ಬೆಂಗಳೂರಿಗೆ ಫಸ್ಟ್ ಟೈಮ್ ನಾನು ಹೋಗಿದ್ದೆ. ಬಟ್ 6 ಡೇ 4 ಡೇ ಇದ್ದೆ, ತಿರ್ಗಾ ಬಂದುಬಿಟ್ಟೆ. ಸೊ ಒಂದು ಕೆಲಸ ಇದ್ದಿದ್ದಿಲ್ಲ, ಕಾಲೇಜ್ ಮುಗಿಸ್ಕೊಂಡು ಬೇಸಿಕ್ ರಜೆ ಕೊಟ್ಟರು. ಸೊ ಮನೆ ಕೂತ್ಕೊಂಡು ಆವಾಗಲೂ ರನ್ನಿಂಗ್ ಇನ್ನೂ ಲವಲ್ಲಿದ್ದೆ. ಬಟ್ ಈ ಪರಿಚಯ ಇನ್ನೂ ಅಷ್ಟೊಂದು ಎಮೋಷನ್ ಆಗಿ ಇದ್ದಿದ್ದಿಲ್ಲ. ಬಟ್ ಅವಳೇ ಹೇಳಿದ್ದು, ನಾನೊಂದು ಕೆಲಸ ಕೊಡಿಸ್ತೀನಿ, ಸೊ ಅಲ್ಲಿಗೆ ಒಂದು ಕೆಲಸ ಮಾಡು. ಸೊ ಕೆಲಸನೂ ಕೊಟ್ಟಳು, ಕೆಲಸನೂ ಮಾಡಿದೆ. ಸೊ ಅಲ್ಲಿಂದ ಬೇರೆ ಬೇರೆ ಕಡೆ ಇನ್ನೊಂದು ಮಾಡಿಕೊಂಡು. ಬಟ್ ಒಂದು ಹೇಳ್ಬೇಕಂದ್ರೆ, ಸೊ ಅವಳು ಸಖತ್ ಬೇಜಾರಾಗ್ತಿತ್ತು. ಈಗಲೂ ಆದ್ರೂ ಒಂಚೂರು ಬೇಜಾರಿಲ್ಲ. ಸೊ ಏನಿಲ್ಲ, ನಾನು ಯಾಕೆ ವೀಡಿಯೋಸ್ಗಳು ಸ್ಟಾಪ್ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಇದೇ ಪ್ರಾಬ್ಲಮ್ಮು, ಅದೇ ಮೂಡಲ್ಲಿ ಸ್ವಲ್ಪ ಇದ್ದೆ. ಬಟ್ ಫೆಬ್ರವರಿಗೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸ್ಟಾಪ್ ಮಾಡ್ತೀನಿ. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ, ಅವಳು ನನಗೆ ಗೊತ್ತಾಗ್ಲಾರಂಗೆ ಬೆಸ್ಟಿಗಳೆಲ್ಲ ಇಟ್ಕೊಂಡಿದ್ಲು. ಏನು ಸಾಕಾಗಿತ್ತಲ್ಲ ಲವ್ ಸ್ಟೋರಿ ನನಗೆ ಗೊತ್ತಾಗ್ಲಾರಂಗೆ ಬೆಸ್ಟಿಗಳೆಲ್ಲ ಇಟ್ಕೊಂಡು. ಬಟ್ ನನಗೆ ಗೊತ್ತಾಗಿದ್ದು ರೆಡ್ ಹ್ಯಾಂಡ್ ಆಗಿ ಅವರೇ ಸಿಗಬಿದ್ದಿತ್ತು. ನಾನು ಒಂದು ಟೈಮ್ ಬೆಂಗಳೂರಿಗೆ ಹೋಗಿ ಮುಗಿಸ್ಕೊಂಡು ಒಂದು 3-4 ಮಂತ್ ನಾನು ಮನೇಲಿದ್ದೆ. ಯಾವುದೋ ಅವಳ ಹತ್ರನೇ ಜಗಳ ಮಾಡ್ಕೊಂಡು ಮನೇಲಿದ್ದೆ. ಸೊ ಅದಾದಮೇಲೆ ಅವಳೇ ಕಾಲ್ ಮಾಡಿದ್ಲು. ತಿರ್ಗಾ ಬೆಂಗಳೂರಲ್ಲೇ ಇದ್ದಾಗ ಸಿಕ್ಕಾಪಟ್ಟೆ ಒಂದು 2-3 ಸಲ ಬ್ರೇಕಪ್ ಆಗಿದೆ ಅವಳದು. ನಾನು ಮಾತಾಡ್ಸೋಕೆ ಹೋಗ್ಬೇಡ, ತಿರ್ಗಾ ನಾನು ಲವ್ ಮಾಡಲ್ಲ, ಮಾತಾಡ್ಸಲ್ಲ. ಸೊ ಆ ಥರ ಈ ಥರ ನಾನು ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ ಗುರು, ಹೆಂಗೆ ಬೇಕಂಗೆ ಮಾತಾಡಿದ್ದೀನಿ. ಅವಳು ಮಾತಾಡಿದ್ದಾಳೆ. ಬಟ್ ಬೇಜಾರಾಗಂತ ಏನಂದರೆ, ಸೊ ಜೊತೆಲೇ ಇಟ್ಕೊಂಡು ಅದೇನಂತಾರಲ್ಲ, ಫ್ರೆಂಡ್ಶಿಪ್ಪು ಅಷ್ಟಕ್ಕಿರ್ಬೇಕು, ಬೆನ್ನಿಂದ ಚೂರಿ ಆಗಿಬಿಡ್ತಾರೆ. ಸೊ ಹಂಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೆ. ಬಟ್ ಎಲ್ಲಿ ಚೂರಾಗಿಲ್ಲ, ಅಲ್ಲೇ ಚೂರಾಗಿಲ್ಲ. ನನಗೆ ಗೊತ್ತಾಗ್ಲಾರಂಗೆ ಬೆಸ್ಟಿನೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡ್ತಿದ್ಲು. ಬಟ್ ಒಂದು ವರ್ಷ ಆದಮೇಲೆ ಮೀಟ್ ಮಾಡಿದ್ದೀನಿ. 1 ವರ್ಷ ಆಯಿತು ಲವ್ ಆಗಿ, ಅವಾಗ ಮೀಟ್ ಮಾಡಿದ್ದೀನಿ. ಅವಾಗ ಸಖತ್ ಬೇಜಾರಾಗಿತ್ತು ಬಿಡು. ಹತ್ತಿದ್ದೀನಿ ಗುರು, ಆ ಬೆಸ್ಟಿ ಎಲ್ಲ ಮಾತಾಡ್ತಿದ್ರು. ಸೊ
ನನಗೆ ಇನ್ಸ್ಟಾದಲ್ಲಿ ಹಂಗೆ ಡೈರೆಕ್ಟ್ ಕಾಲ್ ಬಂತು, ಹಂಗೆ ರಿಸೀವ್ ಮಾಡಿಬಿಡೆ. ಇವ್ರು ಯಾರು ಅವ್ರು ಯಾರು ಬ್ರೋ ಹೇಳಿದ್ರು, ಬ್ರೋ ನನಗೇನು ಗೊತ್ತಿಲ್ಲ, ಇವರೇ ನನಗೆ ಕಾಲ್ ಮಾಡಿದ್ದು, ಇವರೇ ನನಗೆ ಮೆಸೇಜ್ ಮಾಡಿದ್ದು, ಎಲ್ಲ ಇವ್ರನ್ನೇ ಕೇಳಿ, ನಾನು ಏನೂ ಮಾಡಿಲ್ಲ, ನಂದೇನು ತಪ್ಪಿಲ್ಲ. ಗುರು ನಿಜ ಹೇಳ್ಬೇಕಂದ್ರೆ ಇನ್ನೊಬ್ಬರ ಹತ್ರ ನಾನು ತಮ್ಮ ಅಂತೆ, ಅಣ್ಣ ಅಂತೆ, ನಮ್ಮ ಬೀಗರೂರವರು, ನಮ್ಮ ರಿಲೇಷನ್ನು. ಸೊ ಆ ಥರ ನಾನು ಇದ್ದೀನಂತೆ ಇವಳು ಫೋನಲ್ಲಿ ಆಗಲಿ, ಸೊ ಇವಳು ಮನಸ್ಸಲ್ಲಾಗಲಿ. ಸೊ ಯಾರ್ಯಾರು ಮನುಷ್ಯರು ಕಾಣ್ತಾರೆ, ಸೊ ಅವ್ರ ಹತ್ರ ಹೋಗಿ ನನ್ನ ತಮ್ಮ, ನಮ್ಮಣ್ಣ, ಬ್ರೋ ನಿಜ ಹೇಳ್ಬೇಕಂದ್ರೆ ನಾವು ಒಂದೇನೋ ಮಾತಾಡಿದ್ದೆ, ಆ ಮಾತಿಗೋಸ್ಕರ ನಿಜವಾಗ್ಲೂ ಬ್ರೇಕಪ್ ಮಾಡ್ಕೊಂಡಿಲ್ಲ ಅವಳೆ. ಅಣ್ಣ ಅಂತ ಕರಿತಿದ್ಲು, ಮತ್ತೆ ಬಂದರು 10 days 15 days ಆದಮೇಲೆ ಮತ್ತೆ ಬಂದಳು, ಮತ್ತೆ ಸಾರಿ ಕೇಳಿದ್ಲು. ಅದೇ ಆಟ ಅದೇ ರಾಗ ಬ್ರೋ. ನನಗಂತೂ ಸಾಕಾಗೋಗ್ಬಿಡಿತ್ತು. ಆ ಕಡೆ ಕೆಲಸ ನೋಡ್ಬೇಕಾ, ಮನೆ ಕಡೆ ನೋಡ್ಬೇಕಾ, ಈ ಕಡೆ ಇವಳ ಬಗ್ಗೆ ನೋಡ್ಬೇಕು. ಸೊ ಈಗಲಾದ್ರೂ ಬ್ರೋ ಅವಳಿಗೆ ಅಂತಾನೆ ಹೊಸ ನಂಬರ್ ತೆಗೆಸಿದ್ದೆ, ಬಟ್ ಕಾಲ್ ಮಾಡಿದ್ರು ಬ್ಲಾಕು, ನಾಟ್ ರೀಚೇಬಲು. ಬಟ್ ಒಂದು ಟೈಮಲ್ಲಿ ನಾನು ಮಾಡಿದ್ದೆ, ಸೊ ಅದು ಯಾರೋ ಬೇರೆಯವರು ಯಾವುದೋ ಅಜ್ಜಿ ಸೌಂಡು ಬಂತು. ನಮ್ಮ ಮನೆಗಿದ್ದಂಗೆ ಇದ್ದಾಳೆ, ಎಲ್ಲೇ ಇರಲಿ ಹೆಂಗೆ ಇರಲಿ, ಬಟ್ ನನಗೆ ಮೋಸ ಮಾಡ್ದಂಗೆ ಇನ್ನೊಬ್ರಿಗೆ ಮೋಸ ಮಾಡ್ದಂಗೆ ಅಷ್ಟೇ ಇರಲಪ್ಪ. ಜೊತೆಗೆ ಇದ್ಕೊಂಡು ಇನ್ನೊಬ್ಬರನ್ನ ಮೇಂಟೈನ್ ಮಾಡ್ತಿದ್ಲಲ್ಲ, ಅದೇ ನನಗೆ ಬೇಜಾರು, ಅಷ್ಟೇನಿಲ್ಲ. ಸಖತ್ ಬೈದಾಡಿದ್ದೀನಿ, ಸಖತ್ ಹತ್ತಿದ್ದೀನಿ. ಒಂದೊಂದು ಟೈಮಲ್ಲಿ ಅಂದರೆ ನನಗಿನ್ನ ಒಳ್ಳೆ ಮೈಂಡ್ಸೆಟ್ಟು. ಸೊ ನಾನು ಯಾವ ಥರ ಮೈಂಡ್ಸೆಟ್ಟು ಅದಕ್ಕಿಂತ ಡಬಲ್ ಮೈಂಡ್ಸೆಟ್ ಇತ್ತು. ಬಟ್ ಈ ಥರ ಚಿಲ್ಲರೆ ಬುದ್ಧೆಲ್ಲ ಅವಳು ಕಲ್ತ್ಬಿಟ್ಟಿದ್ಲು. ಬಟ್ ಅದಾದ್ರೂ ನನಗೆ ಗೊತ್ತಿದ್ದಿಲ್ಲ. ಆ್ಯಕ್ಚುಲಿ ಮತ್ತು ಅದರಿಂದ ನಮ್ಮ ಫ್ರೆಂಡ್ಶಿಪ್ಪು ಹಾಳಾಯಿತು. ಸೊ ಆ ಫ್ರೆಂಡ್ಶಿಪ್ಪಿಂದ ನಮ್ಮ ಫ್ರೆಂಡ್ಸು ಏನೇನೋ ಮಾತಾಡಿ ಏನೇನೋ ದೂರ ಮಾಡ್ಕೊಂಡ್ರು, ಜಗಳ ಮಾಡಿ. ನಿಜ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಗುರು ನಮ್ದು. ಇನ್ನೊಬ್ಬ ಬಂದು ನಿಮ್ಮ ಹುಡುಗಿ ಇನ್ನೊಬ್ರ ಹತ್ರ ಮಲ್ಕೊಂಡಿದ್ದಾಳೆ, ಡಗಾರು ಸೂಳೆ ಥರ ಐತೆ. ಸೊ ಎಲ್ಲ ಪ್ರೂಫ್ ಕೇಳಿದೆ, ಪ್ರೂಫ್ ಒಂದೂ ಕೊಡಲಿಲ್ಲ. ಟೈಡನ್ನು ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಹಣೆ ಬಾರ. ಇಲ್ಲೇ ಪ್ರಭು ಅವರಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದ್ರೂ ಅವಳು ಮತ್ತೆ ಬಂದ್ರೂ ಮತ್ತೆ ಅಪ್ಸೆಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿಗೆ ನೋವು ತಿಂದು ಸಾಕಾಗೋಗಿದ್ದೀನಿ. ಆ ಕಡೆ ಮನೆ ಕಡೆ ನೋಡಬೇಕು, ಇನ್ನೊಂದು ಕಡೆ ನೋಡಬೇಕು. ಬ್ರೋ ನಾವು ಮದುವೆ ಆಗೋಕ್ಕೂ ರೆಡಿ ಗುರು, ಮದುವೆ ಆಗಿ ಸಂಸಾರ ಮಾಡೋಕ್ಕೂ ರೆಡಿ, ಮನೆಗೆ ಒಪ್ಪಿಸಿ. ಬಟ್ ಮನೆಯಲ್ಲಿ ಕೆಲವು ಟೈಮಲ್ಲಿ ನಮ್ಮ ಅಮ್ಮನಿಗೆ ಇಷ್ಟ ಇತ್ತು. ಬಟ್ ಈಗ ಅದೇನೋ ಗೊತ್ತಿಲ್ಲ, ಅವಳ ಮುಖ ಕಂಡ್ರೆ ಆಗಲ್ಲಂತೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಲಾಸ್ಟ್ ಮೀಟ್ ಆಗಿದ್ದು, ಲಾಸ್ಟ್ ಮೀಟ್ ಆಗಿದ್ದೆ. ಸೊ ಐ ಥಿಂಕ್ ನನಗೆ ಏನೋ ಒಂಚೂರು ಎಮೋಷನ್ ಅನ್ನಿಸ್ತಿಲ್ಲ, ಒಂಚೂರು ಬೇಜಾರೂ ಅನ್ನಿಸ್ತಿಲ್ಲ. ಬಟ್ ನಾನು ಮನೆಯಲ್ಲಿ ಕೂತ್ಕೊಂಡು ಕ್ಲಾರಿಟಾಗಿ ಆರಾಮಾಗಿ ಮಾತಾಡೋದಿತ್ತು. ಬಟ್ ಇಲ್ಲಿ ಹೊರ್ಗಡೆ ಬಂದು ಪ್ರಶಾಂತ ಜಾಗದಲ್ಲಿ ತಿರುಗಾಡಿಕೊಂಡು ಏನೋ ನೆನೆಸ್ಕೊಂಡು ಇನ್ಸ್ಟಾದಲ್ಲಿ ಸ್ಟೋರಿಯಲ್ಲೆಲ್ಲ ನೋಡ್ತಿರ್ಬೋದು. ಬಟ್ ಎಮೋಷನ್ ನಾನು ಒಂದೊಂದು ಸಲ ಸ್ಟೋರಿ ಹಾಕ್ಕೊತಿರ್ತೀನಿ. ಸೊ ನಿಮ್ಗಳ ಜೊತೆ ಶೇರಿಂಗು ಮಾಡ್ಕೊತಿರ್ತೀನಿ. ಬಟ್ ಏನೋ ಅನಿಸ್ತಿಲ್ಲ ಗೊತ್ತಾ, ನಿಜ. ಬಟ್ ಅವಳು ಆ ರೀತಿ ಎಲ್ಲ ಮಾಡಿದ್ರು ಮತ್ತೆ ತಿರ್ಗಾ ಲಾಗಿನ್ ಮಾಡಿಕೊಂಡೆ. ಮತ್ತು ನನಗೆ ನಾನೇ ಏನೇನೋ ಅಂದ್ಕೊಂಡೆ. ಬಟ್ ಲೈಫಲ್ಲಿ ಏನೇನೋ ರಿಚ್ ಪಾರ್ಟಿ ಆಗಬೇಕಂತ, ಸೊ ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ.
ಪ್ರಪಂಚದಲ್ಲಿ ಯಾವ ಹುಡುಗನೂ ಒಂದು ಹುಡುಗಿ ಮೇಲೆ ಪ್ರೀತಿ ಹುಟ್ಟದೆ ಯಾರು ಹುಡುಗನೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಆ ಮನೆ ಬರೋ. ಸೊ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ಬೇಕಂದ್ರೆ, ಮನೆಯಲ್ಲಿ ಇಷ್ಟ ಆಗಿದ್ದಿದ್ದಿಲ್ಲ. ಬಟ್ ನಾನು ರಿಲೇಷನ್ಗೆ ಕೆಲವು ಜನಕ್ಕೆ ಗೊತ್ತು, ಕೆಲವು ಜನಕ್ಕೆ ಗೊತ್ತಿದ್ದಿಲ್ಲ. ಬಟ್ ನಾನು ಆ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಕೆಲವು ಜನ ದ್ವೇಷಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆಲವು ಜನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆಲವು ಜನ ಸ್ಟಾಪ್ ಮಾಡೋಕ್ಕೆ ತುಂಬ ಜನ ಬಂದಿದ್ದರು. ಸೊ ಅದನ್ನೆಲ್ಲ ತಡ್ಕೊಂಡು ಕೆಲವು ಜನಿಂದ ಅವಳ ಪಾಪ ಹತ್ತಿದ್ದಾಳೆ. ನಾನು ಕಣ್ಣಾರೆ ನಾನು ನೋಡಿದ್ದೀನಿ, ಸುಧಾರಿಸಿದ್ದೀನಿ. ಬಟ್ 1 ವರ್ಷ ಆದಮೇಲೆ ನಾನು ಮೀಟ್ ಆಗಿನಂದರೆ ಕಾಂಪ್ಲಿಮೆಂಟ್ ಗುರು. ಏನು ಮಾಡೋಕ್ಕಾಗಲ್ಲ, ಏನು ಅನಿಸ್ತಿಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಮತ್ತು ಇದು ವಿಡಿಯೋ ನೀನು ನೋಡ್ತಿದ್ರೆ ತುಂಬ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅಲ್ಲಿಗೆ ಅರ್ಥ ತಿಳ್ಕೋಬೇಕು. ಈಗ ಪ್ರಪಂಚದಲ್ಲಿ ಹುಡುಗಿರೇ ತನ್ನ ಪ್ರೀತಿ ತ್ಯಾಗ ಮಾಡ್ತಿದ್ದಾರೆ. ಬಟ್ ನಾನು ಆಗಲ್ಲ, ನಾನೇ ತ್ಯಾಗ ಮಾಡ್ತಿದ್ದೀನಿ. ಬಟ್ ಹಾಗಂತಲ್ಲ, ಇದ್ದಿದ್ದನ್ನ ಹೇಳ್ಕೊತಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಆದ್ರೂ ನಾನು ಆ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನನಗೆ ಹೇಳಿ ಸಿಕ್ಕಾಪಟ್ಟೆ ಕೋಪ ತರಿಸ್ತಿದ್ದೆ. ನೀನು ಕಾರ್ ತೊಗೋಬೇಕು ಸ್ಟಾರ್ಟಿಂಗಾಗ ಅವರು 22 ವಯಸ್ಸು 21 ವಯಸ್ಸು. ಸೊ ಆ ಥರ ರಿಲೇಷನ್ಶಿಪ್ಪಲ್ಲಿದ್ದಾಗ ನಾನು ಇವ್ರಿಗೆ ಹೋಗಿ ಹೊಟ್ಟೆ ಒರೆಸ್ಬೇಕಂತೆ, ನಾನು ಕಾರ್ ತೊಗೋಬೇಕಂತೆ, ಸ್ಟಾರ್ಟಿಂಗೇ ಬೈಕ್ಗಳು ತೊಗೋಬೇಕಂತ. ಹೆಂಗಾಗುತ್ತೆ ಗುರು? ಇಷ್ಟೇ ಬ್ರೋ, ನನಗೇನು ಹೇಳೋಕ್ಕೆ ಇಷ್ಟಪಡಲ್ಲ. ಆದ್ರೂ ಎಲ್ಲೇ ಇರಲಿ, ಹೆಂಗೆ ಇರಲಿ, ಸಖತ್ತಾಗಿರಲಿ. ಬಟ್ ನನಗೆ ಮಾಡಿದಷ್ಟು ನೋವುಗಳಾಗಲಿ, ಟಾರ್ಚರ್ಗಳಾಗಲಿ, ಏನೋ ನನಗೆ ಹೇಳ್ಕೊಬೇಕನ್ನಿಸ್ತು. ಸೊ ಹೇಳ್ಕೊಂಡೆ. ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡಿಕೊಟ್ರಿ. ಬಟ್ ಏನು ಅನಿಸ್ತಿಲ್ಲ. ಬಟ್ ಸುಮ್ಮನೆ ಅದೇನಂತಾರಲ್ಲ, ಆ ಕಡೆ ಉಪ್ಪೂ ಇಲ್ಲ, ಆ ಕಡೆ ಇನ್ನೊಂದೇನಿಲ್ಲ, ಫ್ಲೇಮ್ ಅಷ್ಟೇ. ಪ್ರಭುವರಿಗೆ ಹೆಣ್ಣು ಮಾಡಿಬಿಟ್ಟು ಒಬ್ಬನೇ ಸಖತ್ತಾಗಿರ್ತೀನಿ, ರಿಚ್ ಪಾರ್ಟಿಗೆ ಆರಾಮಾಗಿರ್ತೀನಿ. ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾ ಇರ್ತೀನಿ, ಇಷ್ಟೇ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ, ನಾವು ಸೇರಗಳಿಗೆ ಕೂಡ ಅವನೇ ಕೊಡುವುದು. ನೀವ್ಯಾಕೆ ಅಳ್ತಾ ಇದ್ದೀರಾ? ಅವಳು ಅವನ್ನ ಹುಡುಕ್ತಾನೆ ಇದ್ಲು. ಅವನು ನಿಂಗೆ ಸಿಗಲ್ಲ, ಅವನ್ನ ನೀನು ಹುಡುಕ್ಬೇಡ, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ, ಎಲ್ಲಿ ಯಾವ ನಂಬಿಕೆ ಮೇಲೆ ಹುಡುಕ್ತೀಯ ಅಂದೆ. ಹೋಗು, ಊರ್ಗೋಗ್ಬಿಡು, ನಾನು ಕಾಸು ಕೊಡ್ತೀನಿ, ಊರ್ಗೋಗ್ಬಿಡು, ಅವ್ನು ಹುಡುಕ್ಬೇಡ, ಹೋಗು ಅಂದೆ. ನೋಡು, ಯಾರ್ಯಾರು ಸಿಗ್ತಾರೆ. ಹಂಗೆ ಅವಳಿಗೆ ಅವ್ನು ಸಿಕ್ಬಿಟ್ಟ.